ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಲಿಪ್ಸ್ಟಿಕ್ಸ್ ತಗೋಬೇಡಿ, ರೆಕಮೆಂಡೇ ಮಾಡಲ್ಲ ಅನ್ನೋದು ನಾನು ಲಾಸ್ಟಲ್ಲಿ. ಈ 3 ಲಿಪ್ಸ್ಟಿಕ್ಕು ನನಗೆ ತುಂಬ ಇಷ್ಟ. ನಾನು ಜಾಸ್ತಿ ಯೂಸ್ ಮಾಡಿದೆ ಇವೆರಡು ಲಿಪ್ಸ್ಟಿಕ್ಸ್. ಅದೊಂದು ಲಿಪ್ಸ್ಟಿಕ್ ನಾನು ರೆಕಮೆಂಡೇ ಮಾಡಲ್ಲ. ನಾವು ಕಡಿಮೆ ಪ್ರೈಸ್ ಅಂತ ನಾವು ಹಳ್ಳಕ್ಕೆ ಬೀಳಬಾರ್ದು ಈ ಲಿಪ್ಸ್ಟಿಕ್ಸ್ಗೆ. ನಾನು ಜಾಸ್ತಿ ಈ 3 ಕಂಪ್ನೀಸ್ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಮಿಕ್ಕಿದೆಲ್ಲ ನಾನು Hey guys, good morning and welcome back to my YouTube channel. So ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಇಟ್ಸ್ ಅಫೋರ್ಡಬಲ್ ಲಿಪ್ಸ್ಟಿಕ್ಸ್ ರೆಕಮೆಂಡೇಶನ್ ಅಂತ. ಸೊ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಆಲ್ಮೋಸ್ಟ್ ಎಲ್ಲದನ್ನು ಅಫೋರ್ಡಬಲ್ ಪ್ರೈಸಸ್, ಯಾವುದು ಲೈಕ್ 1000 ಮೇಲಿಂದಿಲ್ಲ, ಎಲ್ಲ 1000 ಒಳಗೆ. ಆ್ಯಂಡ್ ಯೂಶ್ವಲಿ ಲೈಕ್ 599 ಒಳಗೆ ಇದೆ. ಸೊ ಯಾವುದು ರೆಕಮೆಂಡ್ ಮಾಡ್ತೀನಿ, ಯಾವ್ದು ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತೀನಿ. ರೆಕಮೆಂಡೇ ಮಾಡಲ್ಲ ಅನ್ನೋದು ಯಾವುದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಲಿಪ್ಸ್ಟಿಕ್ಸ್ ಬಂದ್ಬಿಟ್ಟು ನೈಕಾ ಲಿಪ್ಸ್ಟಿಕ್ಸ್ನ ತೋರಿಸ್ತೀನಿ. ಇವಾಗ ನೈಕಾ ನನ್ನ ಹತ್ರ ಒಂದೇ ನಾನು ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂತ ತೋರಿಸ್ತೀನಿ. ಸೊ ಇದೊಂದು ನೈಕಾದು ಮಿನಿ ಲಿಪ್ಸ್ಟಿಕ್ಸ್ ಬರುತ್ತಲ್ಲ, ಅದು ಶೇಡ್ ಬಂದ್ಬಿಟ್ಟು ಇದು ಸ್ಪೈಸ್ಡ್ ಕ್ಯಾಬ್ರನೆಟ್ ಅಂತ ಇದೆ. ಸೊ ಶೇಡ್ ನಂಬರ್ ಬಂದ್ಬಿಟ್ಟು 16M ಅಂತ ಇದೆ. ಇದು ಇವಾಗ ನಾನು ಹಾಕಿದ್ದೀನಲ್ಲ, ಇದು ಈ ಕಲರೇನೆ, ಈ ಕಲರ್ ಹಿಂಗಿದೆ. ಇದು ನೈಕಾದ ಮಿನಿ. ನನಗೆ ನೈಕಾ ಮಿನಿ ಲಿಪ್ಸ್ಟಿಕ್ ಇಷ್ಟ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕೆಫೆ ತುಪ್ಪೆ ಅಂತ ಏನೋ ಇತ್ತು, ಆ ಶೇಡ್ನ ಯೂಸ್ ಮಾಡ್ತಿದ್ದೆ. ಸ್ವಲ್ಪ ಅದು ನ್ಯೂಡ್ ಕಲರ್ ಇತ್ತು. ನಾನು ಅದಕ್ಕೆ ಲೈಕ್ ತುಂಬ ಅಟ್ಯಾಚ್ ಆಗಿಬಿಟ್ಟಿದೆ, ಅಂದರೆ ಅಡಿಕ್ಟ್ ಆಗೋಗಿದೆ. ಅದು ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ. ಸೊ ಸ್ವಲ್ಪ ಡಾರ್ಕ್ ಆಗಿರಲಿ ಅಂತ ಈಗ ಹಾಕೊಂಡಿರೋ ಕಲರ್ನೇ ನಾನು ತರಿಸ್ಕೊಂಡೆ. ಸೊ ಮಿನಿ ಲಿಪ್ಸ್ಟಿಕ್ಸ್ ಎಲ್ಲ ನಿಮಗೆ ಪ್ರೈಸ್ ಗೊತ್ತಿದೆ, 179 or 199. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1.5 year ಇಲ್ಲ 2 years ಬಂದೇ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ನೈಕಾದು. ಇದು ಲಾಸ್ಟ್ ಇಯರ್ ನನಗೆ ಫ್ರೀ ಲಿಪ್ಸ್ಟಿಕ್ ಆಗಿ ಕೊಟ್ಟಿದ್ದು. ವೇಟ್ ಐ ವಿಲ್ ಶೋ ಯು. ಈ ಕಲರು ಸರ್ಪ್ರೈಸಿಂಗ್ಲಿ ಈ ಕಲರು ಪ್ರತಿ ಸಲ ನೈಕಾದವರು ಸ್ವಲ್ಪ ಲೈಟ್ ಬೇಬಿ ಪಿಂಕ್ ಯಾವ ಕಲರ್ ಓಡಲ್ಲ, ಸೊ ಅಂಥ ಕಲರ್ಸ್ನ ಕೊಡ್ತಾರೆ. ಬಟ್ ಈ ಕಲರ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಡಾರ್ಕ್ ಇದೆ. ಆ್ಯಂಡ್ ಇದ್ದು ಶೇಡ್ ಗೊತ್ತಿಲ್ಲ, ನೇಮ್ ಬಂದ್ಬಿಟ್ಟು ಡೇ ಡ್ರೀಮಿಂಗ್ ಅಂತ ಇದೆ. ಇದು ಪ್ರೈಸ್ ಮೇ ಬಿ 299 ಸಮಥಿಂಗ್. ಹೆಂಗೆ ತೋರ್ಸೋದು ನಿಮಗೆ ಪ್ರೈಸ್? ವೈಟ್, ಹಿಂಗೆ. ಸೊ ಹೀಗಿದೆ ಕಲರು. ಇದು ನೋಡೋಕೆ ಲೈಟ್ ಅನಿಸ್ತಿರ್ಬೋದು ನಿಮಗೆ, ಬಟ್ ನಾನು ಹಾಕೊಂಡಾಗ ಸ್ವಲ್ಪ ಡಾರ್ಕೇ ಇದೆ. ಬಟ್ ಬೇರೆ ಲೈಟ್ ಕಲರ್ಸ್ ಅಷ್ಟು ಲೈಟ್ ಇಲ್ಲ ಇದು. ಸೊ ಇದು ಚೆನ್ನಾಗಿದೆ, ಬಟ್ ನಾನು ಎನಿ ಟೈಮ್ ಯೂಸ್ ಮಾಡಲ್ಲ, ವೆರಿ ರೇರಾಗಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಫೇಸಸ್ ಕೆನಡಾ. ಅದು 2 ಲಿಪ್ಸ್ಟಿಕ್ ಇದೆ. ಸೊ ಈ ಲಿಪ್ಸ್ಟಿಕ್ ಇದು ನಮ್ಮಮ್ಮ ತರಿಸ್ಕೊಂಡಿದ್ದು. ಇದು ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ. ಸೊ ನಾನು ಯಾವಾಗಲೂ ಒಂದ್ಸತಿ ಯೂಸ್ ಮಾಡಿದೆ, ಚೆನ್ನಾಗಿದೆ, ಬಟ್ ಎನಿ ಟೈಮ್ ಕೂಡ ಯೂಸ್ ಮಾಡಲ್ಲ. ಆ್ಯಂಡ್ ಇದು ಈ ಕಲರ್ ಹೀಗಿದೆ. ಇದು ಕಲರ್ ನೇಮ್ ಬಂದ್ಬಿಟ್ಟು ಹಾಟ್ ಪ್ಲಮ್ ಅಂತ 24 ಇದೆ. ಸೊ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಫೇಸಸ್ ಕೆನಡಾದು ಈ ಮಿನಿನೇ ಅನಿಸುತ್ತೆ ಇದು. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಇದು ಈ ಥರ ಬರುತ್ತೆ. ಆ್ಯಂಡ್ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಫೇಸಸ್ ಕೆನಡಾದು ಲಿಪ್ಸ್ಟಿಕ್ಸ್ ತುಂಬ ಚೆನ್ನಾಗಿದೆ. ಸೊ ಐ ವಿಲ್ ರೆಕಮೆಂಡ್ ದಿಸ್ ಆಲ್ಸೋ. ಇನ್ನೊಂದು ಫೇಸಸ್ ಕೆನಡಾದು ಬಂದ್ಬಿಟ್ಟು ಬಿಯಾಂಡ್ ಶೈನ್ ಲಿಪ್ ಗ್ಲಾಸ್ ಇದು. ಸೊ ಇದು ಲಿಪ್ ಗ್ಲಾಸ್ ಹೇಗೆ ಅಂದರೆ ಬೇಕಾದ್ರೆ ಇದ್ರ ಮೇಲೆ ಆಗಲ್ಲ, ಬಟ್ ವೈಟ್ ಈ ಕಲರ್ ಇದೆ. ಸೊ ಈ ಕಲರ್ ಹೇಗೆ ಅಂದರೆ ಸ್ವಲ್ಪ ಲೈಕ್ ಅದೇನೋ ತೊಂದು ಬಂದಿರೋ ಕಲರ್ ಅಂತಾರಲ್ಲ, ಸೊ ಆ ಥರ ಇದೆ. ಬಟ್ ನಾನು ಹಚ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಅದು ಲೈಕ್ ಸೆಟಲ್ಡ್ ಆಗುತ್ತೆ, ಗ್ಲಾಸ್ ಫಿನಿಶ್ ಕೊಡುತ್ತೆ. ನೋಡಿದಾಗ ನಂಗೆ ಇದು ಅಷ್ಟು ಇಷ್ಟ ಆಗಲ್ಲ. ಇದ್ರಲ್ಲಿ ಬೇರೆ ಕಲರ್ಸು ಇದೆ, ಬಟ್ ಇದು ಕಲರ್ ನೇಮ್ ಬಂದ್ಬಿಟ್ಟು ಬಿಯಾಂಡ್ ಶೈನ್ ಅಂತ. ಸೊ ಇದರಲ್ಲೇ ಬೇರೆ ಕಲರ್ಸು ಇದೆ. ನೀವು ಅದರ ಪಿಂಕು ತೊಗೋಬೋದು ಅಥವಾ ಟ್ರಾನ್ಸ್ಪರೆಂಟು ಇದೆ, ಅದನ್ನು ತೊಗೋಬೋದು. ಬಟ್ ನಾನು ಈ ಕಲರ್ ತೊಗೊಂಡೆ, ಬಟ್ ಹಚ್ಚಿ ನಾನು ಒಂದು 5-10 minutes ಆದಮೇಲೆ ಸೆಟಲ್ ಆಗುತ್ತೆ. ಲೈಕ್ ಗ್ಲಾಸ್ ಫಿನಿಶಿಂಗ್ ಕೊಡುತ್ತೆ ಲಿಪ್ಸ್ ಅಷ್ಟೇ. ನಿಮ್ಮ ಕಲರ್ ಹೇಗಿದೆ ಹಾಗೆ ಗ್ಲಾಸ್ ಫಿನಿಶ್ ಕೊಡುತ್ತೆ. ಸೊ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಆಲ್ಮೋಸ್ಟ್ 1 year ಆಯಿತು, ಇಷ್ಟಿದೆ ನಂದು ಆಲ್ರೆಡಿ. ನಾನು ಇದನ್ನು ಎನಿ ಟೈಮ್ ಯೂಸ್ ಮಾಡ್ತೀನಿ. ಸೊ ಇದೊಂದು ಫೇಸಸ್ ಕೆನಡಾ ಆ್ಯಂಡ್ ನೈಕಾ ಲಿಪ್ಸ್ಟಿಕ್ಸ್ನ ನಾನು ರೆಕಮೆಂಡ್ ಮಾಡ್ತೀನಿ. ಲಾಸ್ಟಲ್ಲಿ ಹೇಳ್ತೀನಿ ಯಾವ ಲಿಪ್ಸ್ಟಿಕ್ಸ್ ತೊಗೋಬೇಡಿ, ರೆಕಮೆಂಡೇ ಮಾಡಲ್ಲ ಅನ್ನೋದು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಲಾಸ್ಟ್ ತನಕ ಈ ವಿಡಿಯೋ ನೋಡಿ. ಆ್ಯಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಇದೊಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ಅಂತ ಬರುತ್ತಲ್ಲ, ಆ ಬ್ರ್ಯಾಂಡಿಂದು ಈ ಲಿಪ್ಸ್ಟಿಕ್ಕು. ಸುಮ್ಮನೆ ತೊಗೊಂಡಿದ್ದೆ, ನನಗೆ ಈ ಕಲರ್ ಇಷ್ಟ ಆಗಿತ್ತು ಅಂತ. ವೈಟ್ ಐ ವಿಲ್ ಶೋ.
ಸೊ ಇದು ಒಂಥರ ಬ್ರಿಕ್ ಕಲರ್ ಥರ ಬರುತ್ತೆ, ಬ್ರೌನ್, ಚಾಕ್ಲೇಟ್ ಬ್ರೌನು ಅಲ್ಲ ಕಾಫಿ ಬ್ರೌನ್ ಅಂತಾರಲ್ಲ, ಸೊ ಆ ಕಲರ್ ಬರುತ್ತೆ. ಈ ಕಲರ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಕೂಡ ಜಾಸ್ತಿ ಯೂಸ್ ಮಾಡಿದ್ದೀನಿ, ಇದನ್ನು ಖಾಲಿ ಆಗ್ತಾ ಬರ್ತಿದೆ ಇದು. ಸೊ ಇದು ಪ್ರೈಸ್ ಕೂಡ ಬಂದ್ಬಿಟ್ಟು 199 170. ಇನ್ಸೈಡ್ ಕಾಸ್ಮೆಟಿಕ್ಸ್ದು ಲಿಪ್ಸ್ಟಿಕ್ಸ್ ಎಲ್ಲ ಲೈಕ್ ಕಡಿಮೆಗೆ ಸಿಗುತ್ತೆ. ಸೊ ಇದು ಈ ಕಲರ್ ಇದೆ, ಕೆಳಗಡೆ ಇದೆಲ್ಲ ಇದು. ಆ್ಯಂಡ್ ಈ ಲಿಪ್ಸ್ಟಿಕ್ಸ್ ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ 2 ಲಿಪ್ಸ್ಟಿಕ್ ಬಂದ್ಬಿಟ್ಟು, ಆ್ಯಕ್ಚುಲಿ ಇನ್ನೊಂದು ಲಿಪ್ಸ್ಟಿಕ್ ಇತ್ತು ಸೊ ನೆಕ್ಸ್ಟ್ 3 ಲಿಪ್ಸ್ಟಿಕ್ ಬಂದ್ಬಿಟ್ಟು ಇದೆಲ್ಲ ಯಾವುದು ಅಂದರೆ ವೆಬ್ಸೈಡಲ್ಲಿ ನಾನು ತೊಗೊಂಡಿದ್ದು. ಸೊ ವೆಬ್ಸೈಡ್ ಲಿಪ್ಸ್ಟಿಕ್ಸ್ ಆರ್ ಟೂ ಗುಡ್, ನೌನ್ ಅಂತ ಅಂತಾರಲ್ಲ ಆ ಲಿಪ್ಸ್ಟಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ನೌನು ಆ್ಯಂಡ್ ಇದು ಸ್ಟುಡಿಯೋ ವೆಸ್ಟಿಂದು. ಈಗ ವೆಬ್ಸೈಡಲ್ಲೇ ಸ್ಟುಡಿಯೋ ವೆಸ್ಟ್ ನೌನ್ ಅಂತ ಇದೆಯಲ್ಲ ಆ ಬ್ರ್ಯಾಂಡಿಂದು. ಆ್ಯಂಡ್ ಇದು ಕೂಡ ನೌನಿಂದು. ಸೊ ಈ 3 ಲಿಪ್ಸ್ಟಿಕ್ಕು ನನಗೆ ತುಂಬ ಇಷ್ಟ. ನಾನು ಜಾಸ್ತಿ ಯೂಸ್ ಮಾಡಿದೆ ಇವೆರಡು ಲಿಪ್ಸ್ಟಿಕ್ಸು ಆ್ಯಂಡ್ ನೈಕಾದೊಂದು ಲಿಪ್ಸ್ಟಿಕ್. ಇನ್ನು ಮಿಕ್ಕಿದ್ದೆಲ್ಲ ವೆರಿ ರೇರಾಗಿ ಯೂಸ್ ಮಾಡ್ತೀನಿ. ಸೊ ಈ 3 ಲಿಪ್ಸ್ಟಿಕ್ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಇದನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಇದು ಲಿಪ್ ಕ್ರಯಾನ್ ಬರುತ್ತೆ. ಸೊ ಐ ವಿಲ್ ಶೋ. ಇದೊಂಥರ ರೆಡ್ಡು ಅಲ್ಲ, ಚೆರಿ ರೆಡ್ ಥರ ಏನೋ ಬರುತ್ತೆ. ಸೊ ಈ ಕಲರ್ ಹೀಗಿದೆ. ಇದು ವೆರಿ ರೇರ್, ಎಲ್ಲರ ಎತ್ನಿಕ್ ವೇರ್ ಥರ ಯೂಸ್ ಮಾಡಿದ್ದೆ. ನಾನು ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡ್ತೀನಿ, ಬಟ್ ವೆಸ್ಟರ್ನ್ ವೇರ್ ಯೂಸ್ ಮಾಡಿದಾಗ ನಾನು ಈ ಥರ ಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ. ಸೊ ಇದೊಂದು ನೌನಿಂದು, ಒಂದು ಸ್ಟುಡಿಯೋ ವೆಸ್ಟಿಂದು. ಈಗ ನಾನು ಕೆಲವೊಂದು ಸತಿ ಇವೆರಡು ಕಲರ್ನು ನಾನು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಸೊ ಐ ವಿಲ್ ಶೋ ದಿಸ್ ಕಲರ್. ಈ ಕಲರ್ ನಾನು ಹುಡುಕ್ತಾನೆ ಇದ್ದೆ, ನಂಗೆ ಸಖತ್ ಇಷ್ಟ. ಇದು ಪ್ರೈಸ್ ಬಂದ್ಬಿಟ್ಟು 295. ಈಗ ನೌನಿಂದು ಇದು ಪ್ರೈಸು ಇದು 199. ಸೊ ನೋಡಿ ಈ ಕಲರ್ ಲೈಕ್ ನಂಗೆ ಸಖತ್ ಇಷ್ಟ. ಇದನ್ನು ಆ್ಯಕ್ಚುಲಿ ನಾನು ವೆಸ್ಟರ್ನ್ ವೇರ್ಗೂ ಹಾಕ್ತೀನಿ, ಎತ್ನಿಕ್ ವೇರ್ಗೂ. ನಾನು ಐ ಆಮ್ ಒಬ್ಸೆಸ್ಡ್ ವಿತ್ ದಿಸ್ ಲಿಪ್ಸ್ಟಿಕ್. ನಂಗೆ ಈ ಕಲರ್ ಅಂದಮೇಲೆ ಒಬ್ಸೆಸ್ಡ್ ಆಗೋಗ್ಬಿಟ್ಟಿದೆ. ಸೊ ನಂಗೆ ಸಖತ್ ಇಷ್ಟ ಈ ಕಲರು. ಸೊ ಇಲ್ಲಿ ನೋಡ್ತಿದ್ರೆ ಈ ಕಲರು. ಆ್ಯಂಡ್ ಇದೂ ಅಷ್ಟೇ ಲೈಟ್ ಬೇಬಿ ಪಿಂಕ್. ಕೆಲವೊಂದು ಸರ್ತಿ ಇವೆರಡೂ ಕೂಡ ಮಿಕ್ಸ್ ಮಾಡ್ತೀನಿ, ಮೇಲೆ ಕೆಳಗಡೆ ಎರಡಿದೆಯಲ್ಲ. ಸೊ ವೆಬ್ಸೈಡ್ ಇವೆರಡು ನನಗೆ ತುಂಬ ಇಷ್ಟ. ರೆಕಮೆಂಡ್ ಮಾಡೋದು ಅಂದರೆ ಈ ವೆಬ್ಸೈಡ್ ಸ್ಟುಡಿಯೋ ವೆಸ್ಟ್ ಆ್ಯಂಡ್ ನೌನ್ ಲಿಪ್ಸ್ಟಿಕ್ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಪ್ರೈಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಕಡಿಮೆನೂ ಇದೆ. ಅವ್ರದ್ದು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇದೆ. ಈ ಸ್ಪೆಷಲಿ ಇದಿದೆಯಲ್ಲ ತುಂಬ ಹೊತ್ತಿರುತ್ತೆ, ಆಲ್ಮೋಸ್ಟ್ ಲೈಕ್ 5 to 6 hours ಇರುತ್ತೆ. ಮ್ಯಾಟ್ ಫಿನಿಶು ಕೊಡಲ್ಲ, ಒಂಥರ ಲೈಕ್ ಗ್ಲಾಸ್ ಫಿನಿಶ್ ಕೊಡಲ್ಲ. ಇಟ್ಸ್ ಸೆಟಲ್ಡ್ ಲೈಕ್ ಮಧ್ಯದಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿದು. ಈ ಸ್ವಿಸ್ ಬ್ಯೂಟಿದು ಯಾವಾಗ ಅಂದರೆ ನೈಕಾದಲ್ಲೇ ಏನೋ ಸ್ವಿಸ್ ಬ್ಯೂಟಿದು ಅದೇನೋ ಆರ್ಡರ್ ಮಾಡಿದಾಗ ಫ್ರೀಯಾಗಿ ಇಷ್ಟು ದೊಡ್ಡ ಲಿಪ್ಸ್ಟಿಕ್ ಕಳಿಸಿದ್ರು. 229 rupees ಇದು ಇದು ಬಂದ್ಬಿಟ್ಟು. ಸೊ ನನ್ನ ಹತ್ರ ರೆಡ್ ಆಗಲಿ ಮರೂನ್ ಆಗಲಿ ಆ ಥರ ಲಿಪ್ಸ್ಟಿಕ್ ಇಲ್ಲ. ನನ್ನ ಹತ್ರ ಒಂದು ಶುಗರಿಂದು ಇದೇ ಕಲರ್, ಇದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಇತ್ತು, ಲಿಪ್ ಗ್ಲಾಸು. ಸೊ ಅದನ್ನು ಫಂಕ್ಷನಿಗೆ ಹಾಕ್ಕೊಳ್ತಾ ಇದೆ. ಬಟ್ ಅದಾದಮೇಲೆ ಎಕ್ಸ್ಪೈರಿ ಆಗಿ ತುಂಬ ಲಿಪ್ಸ್ಟಿಕ್ ನಾನು ಬಿಸಾಕ್ಬಿಟ್ಟಿದ್ದೀನಿ. ಇದೊಂದು ಕೂಡ ಫ್ರೀಯಾಗಿ ಬಂದಿಲ್ಲ ಲಿಪ್ಸ್ಟಿಕ್ಸು. ಸೊ ಇದು ಕಲರ್ ಹೀಗಿದೆ ನೋಡ್ತಿದ್ರೆ. ಸೊ ಡಾರ್ಕ್ ಮರೂನ್ ಅಲ್ಲ, ರೆಡ್ಡು ಅಲ್ಲ, ಆ ಥರ ಇದೆ ಈ ಕಲರು. ಈ ಕಲರ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಎತ್ನಿಕ್ ವೇರ್ಗೆ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಲೈಕ್ ಹೇಳಿದ್ನಲ್ಲ ವೆಸ್ಟರ್ನ್ ವೇರಿಗೆ ನನಗೆ ಈ ಥರ ಕಲರ್ಸ್ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಇನ್ನೊಂದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಗ್ಲಾಸ್ ಅಲ್ಲ, ಲಿಪ್ ಆಯಿಲ್ ಅಲ್ಲ, ಇದು ನಾನು ಝೂಡಿಯೋದಲ್ಲಿ ನಾನು ಸುಮ್ಮನೆ ತೊಗೊಂಡಿದ್ದು. ಇದನ್ನು ಕೂಡ ಈಗ ಟಿಪ್ಟೂದಲ್ಲಿ ಏನಾದರೂ ಲಿಪ್ ಬಾಮ್ ಬದಲು ಇದನ್ನು ಹಾಕ್ಕೊತೀನಿ. ಜಸ್ಟ್ ಟ್ರಾನ್ಸ್ಪರೆಂಟ್ ಲಿಪ್ ಗ್ಲಾಸ್ ಅಥವಾ ಲಿಪ್ ಆಯಿಲ್. ಇದು ಪ್ರೈಸ್ ಬಂದ್ಬಿಟ್ಟು 110 ಅಥವಾ 79, 110 120 ಸಮಥಿಂಗ್ ಏನೋ ಇದು ಲಿಪ್ ಗ್ಲಾಸು. ಸೊ ನಾನು ಇದು ಸುಮ್ಮನೆ ತೊಗೊಂಡೆ, ಬಟ್ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ದೀನಿ. ಇವಾಗ ನಾನು ತೋರಿಸೋದು ಯಾವುದೋ ಲಿಪ್ಸ್ಟಿಕ್ ನಾನು ರೆಕಮೆಂಡೇ ಮಾಡಲ್ಲ. ನಾವು ಕಡಿಮೆ ಪ್ರೈಸ್ ಅಂತ ನಾವು ಹಳ್ಳಕ್ಕೆ ಬೀಳಬಾರ್ದು ಈ ಲಿಪ್ಸ್ಟಿಕ್ಸ್ಗೆ ಅಂತ ಅಂದರೆ ಮೈ ಗ್ಲಾಮ್ ಲಿಪ್ಸ್ಟಿಕ್ಸು ಕೆ ಬ್ಯೂಟಿ ಲಿಪ್ಸ್ಟಿಕ್ಸ್ ಅಂತ ಏನೋ ಬರುತ್ತಲ್ಲ, ಆ ಲಿಪ್ಸ್ಟಿಕ್ಸ್ ಎಲ್ಲ ಒಂಚೂರು ಚೆನ್ನಾಗಿಲ್ಲ. ಸೊ ಇಷ್ಟು ಲಿಪ್ಸ್ಟಿಕ್ಸಲ್ಲಿ ಏನಿದೆ, ನನಗೆ ಇದೊಂದು 2-3 ನನಗೆ ಫ್ರೀ ಲಿಪ್ಸ್ಟಿಕ್ಸ್ ಆಗಿ ಬಂದಿದ್ದು. ಬಟ್ ನಾನು ತೊಗೊಂಡಿರೋದು ಎಲ್ಲದು ಅಫೋರ್ಡಬಲ್ ಪ್ರೈಸ್, ಎಲ್ಲ 199 299. ನಾನು ಲಿಂಕ್ ಹಾಕ್ತೀನಿ, ನಂಗೆ ಸಿಕ್ಕಿದೆ ಎಲ್ಲದು ಲಿಂಕ್ ಹಾಕ್ತೀನಿ. ಆ್ಯಂಡ್ ನಾನು ಈ ಲಿಪ್ಸ್ಟಿಕ್ಸ್ನ ನಾನು ರೆಕಮೆಂಡೇ ಮಾಡಲ್ಲ, ಬಿಕಾಸ್ ಇಟ್ಸ್ ಟೂ ಬ್ಯಾಡ್ ಲಿಪ್ಸ್ಟಿಕ್ಸ್. ಆ್ಯಂಡ್ ಈ ಮೈ ಗ್ಲಾಮಲ್ಲಿ ಅದೇನೋ ಆಫರ್ಸು, ಪೇ 1 ರೂಪಿ ಆ್ಯಂಡ್ ಬೈ ಲಿಪ್ಸ್ಟಿಕ್ ಫಾರ್ ಫ್ರೀ ಅದು ಇದು ಅಂತ ಎಲ್ಲ ಇರುತ್ತೆ. ಆ ಥರ ಹಳ್ಳಕ್ಕೆ ನಮ್ಮಂಥವ್ರು ಬೀಳ್ತೀವಿ.
ಸೊ ಅವಾಗ ನಾವು ತೊಗೊಂಡಿದ್ದು 99ಗೇನೋ ಒಂದು ಲಿಪ್ಸ್ಟಿಕ್ ಬರುತ್ತೆ ಅಂತ ಇದು ಬಂದಿತ್ತು. ಸೊ ಈ ಲಿಪ್ಸ್ಟಿಕ್ ಕಲರ್ ಚೆನ್ನಾಗಿದೆ, ಎಲ್ಲಾದರೂ ಚೆನ್ನಾಗಿದೆ. ಬಟ್ ಏನು ಅಂತ ಅಂದರೆ ಇಟ್ ಲುಕ್ಸ್ ಗುಡ್, ಪಿಗ್ಮೆಂಟ್ ಚೆನ್ನಾಗಿದೆ, ತುಂಬ ಹೊತ್ತಿರುತ್ತೆ, ನೀರು ಕುಡ್ದೋಗಲ್ಲ, ಅವೆಲ್ಲ ಚೆನ್ನಾಗಿದೆ. ಬಟ್ ನಾವು ಒರೆಸ್ಕೊಂಡಾಗ ಫುಲ್ಲು ಲೈಕ್ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅದು ಸ್ಪ್ರೆಡ್ ಆಗಿ ಹೋಗೋದಕ್ಕೆ ಲೈಕ್ ತುಂಬ ಅಂದರೆ ತುಂಬ ಟೈಮ್ ತೊಗುತ್ತೆ. ಈ ಡ್ರೈ ಲಿಪ್ಸ್ಟಿಕ್ಸ್ ನಾವು ಯೂಸ್ ಮಾಡಿದ್ಮೇಲೆ ಒರೆಸ್ಕೊಂಡಾಗ ಸ್ಟೈನ್ ಬಿಡಲ್ಲ, ಲೈಕ್ ತುಂಬ ಕಷ್ಟ ಆಗಲ್ಲ ಲಿಪ್ಸ್ಟಿಕ್ನ ತೆಗಿಯೋಕ್ಕೆ. ಬಟ್ ಈ ಮೈಗ್ಲಾಮ್ ಅದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೆಂಗೆ ಅಂದರೆ ನಮ್ಮ ತುಟಿನೇ ಹಾಳಾಗೋಗ್ಬೇಕು ಅಷ್ಟು ಇದಾಗಿರುತ್ತೆ. ಆ್ಯಂಡ್ ಮೈಗ್ಲಾಮ್ ಅವ್ರದ್ದೇನೆ ಇನ್ನೊಂದು ಪ್ಲೇ ಫ್ಲೇವರ್ಡ್ ಲಿಪ್ಸ್ಟಿಕ್ಸ್ ಅಂತ ಇದೆ, ಇದು ನಾನು ಯೂಸೇ ಮಾಡಿಲ್ಲ. ಇನ್ನೊಂದು ತಂಗಿ ಆರ್ಡರ್ ಮಾಡಿಸಿದ್ದು ಲಾಸ್ಟ್ ಇಯರ್, ಅದೇನೋ ಹೇಳಿದ್ನಲ್ಲ, ಅದೇನೋ ಬೈ ಲಿಪ್ಸ್ಟಿಕ್ ಐಶ್ವರ್ಯ ಫಾರ್ 99 ಅದು ಇದು ಅಂತ ಎಲ್ಲ ಆಫರ್ ಆಗ್ತಿರ್ತಾರಲ್ಲ, ಅವಾಗ ಇದನ್ನು ಕೂಡ ಫ್ರೀಯಾಗೆ ಬಂದಿದ್ದು, ಏನಾದ್ರು ತೊಗೋಬೋದು ಅಂದಾಗ ಈ ಪರ್ಪಲ್ ಲಿಪ್ಸ್ಟಿಕ್ ನನ್ನ ತಂಗಿ ಆರ್ಡರ್ ಮಾಡಿಸಿದ್ಲು. ಅವಳಂತೂ ಇದನ್ನು ಮೂಸು ನೋಡಿಲ್ಲ ಈ ಲಿಪ್ಸ್ಟಿಕ್ನ ನನ್ನ ತಂಗಿ. ಬಟ್ ಇದು ಈಗಿದೆ, ಈ ಕಲರ್ ಅಂತೂ ಯಪ್ಪ ಭಯಂಕರ ಇದೆ. ಈ ಕಲರ್ ಈಗಿದೆ, ಇದರಿಂದ ಹಚ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಇದೆ ಈ ಕಲರು. ನಾನು ರೆಡ್ ಕಲರ್ ಕೂಡ ನಾನು ಯೂಸೇ ಮಾಡಲ್ಲ ಲಿಪ್ಸ್ಟಿಕ್. ಇದು ಯಾವುದೋ ಫ್ರೀ ಬಂದಿರೋದಕ್ಕೆ ನಾನು ಇದನ್ನು ಫಂಕ್ಷನ್ ವೇರಲ್ಲಿ ಎತ್ನಿಕ್ ವೇರಲ್ಲಿ ಯೂಸ್ ಮಾಡ್ತೀನಿ. ಬಟ್ ಅದು ಬಿಟ್ಟರೆ ನನ್ನ ಹತ್ರ ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸೇ, ಎಲ್ಲೋ ಒಂದೆರಡು ಡಾರ್ಕ್ ಇದೆ ಅಷ್ಟೇ, ಎಲ್ಲ ಪಿಂಕ್ ಶೇಡಲ್ಲೇ ಇದೆ. ರೆಡ್ ಶೇಡ್ ಅಂತೂ ನನಗೆ ಇಷ್ಟ ಆಗಲ್ಲ. ಸೊ ಇದು ನನ್ನ ಲಿಪ್ಸ್ಟಿಕ್ ರೆಕಮೆಂಡೇಷನ್. ನಾನು ನೈಕಾದು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಜಾಸ್ತಿ ವೆಬ್ಸೈಟ್ ರೆಕಮೆಂಡ್ ಮಾಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಓಕೆ, ಎಲ್ಲದನ್ನು 9/10. ಸ್ವಿಸ್ ಬ್ಯೂಟಿ ಇರಲಿ ಆ್ಯಂಡ್ ಫೇಸಸ್ ಕನ್ನಡನೂ ಅಷ್ಟೇ 9/10 ಚೆನ್ನಾಗಿದೆ. ಬಟ್ ನೋಡಿ ಮಾಡಿ, ನೀವು ರಿವ್ಯೂಸಲ್ಲಿ ನೋಡಿ ತೊಗೊಳ್ಳಿ. ನಾನು ಕೂಡ ರಿವ್ಯೂಸಲ್ಲಿ ನೋಡೇ ತೊಗೊಳ್ಳೋದು. ಇನ್ನು ಮಿಕ್ಕಿದ್ದು ನಾನು ಯಾವುದೂ ಅಷ್ಟು ಯೂಸ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಕಾಸ್ಟ್ಲಿ ಅನ್ನೋದು ಇದ್ದಿದೆ ಒಂದೇ ಒಂದು ಹುಡಾ ಬ್ಯೂಟಿ, ಅದನ್ನು ಯೂಸ್ ಮಾಡಿದೆ. ಅದು ಮಾತ್ರ ನಾನು ಪೈಸಾ ವಸೂಲು ಮಾಡಿದ್ದೀನಿ. ತೊಗೊಂಡು ನೈಕಾದಲ್ಲಿ ಫಸ್ಟೇ ಬಿಟ್ಟಿದ ತಕ್ಷಣ ನಾನು ಹುಡಾ ಬ್ಯೂಟಿ ಲಿಪ್ಸ್ಟಿಕ್ ತೊಗೊಂಡು ನಾನು ಯೂಸ್ ಮಾಡಿ ಚೆನ್ನಾಗೆ ನಾನು ಅದನ್ನು ಬಿಸಾಕ್ದೆ ಬಿಕಾಸ್ ಎಕ್ಸ್ಪೈರಿ ಆಗಿತ್ತು. ಬಟ್ ಅದು ಚೆನ್ನಾಗಿದೆ. ಕಾಸ್ಟ್ಲಿದು ಎಲ್ಲ ಲಿಪ್ಸ್ಟಿಕ್ಸು ಚೆನ್ನಾಗೇ ಇರುತ್ತೆ, ಯಾವುದು ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಬಜೆಟ್ ಫ್ರೆಂಡ್ಲಿ ಲಿಪ್ಸ್ಟಿಕ್ಸ್ ಇಷ್ಟು ನಾನು ರೆಕಮೆಂಡ್ ಮಾಡೋದು. ನೈಕಾ ವೆಬ್ಸೈಟ್ ಅವರು ಆ್ಯಂಡ್ ಫೇಸಸ್ ಕನ್ನಡ, ಸ್ವಿಸ್ ಬ್ಯೂಟಿ ಓಕೆ, ಬಟ್ ಫೇಸಸ್ ಕನ್ನಡ ಜಾಸ್ತಿ. ಈ 3 ಕಂಪ್ನೀಸ್ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಮಿಕ್ಕಿದೆಲ್ಲ ನಾನು ಆ್ಯಕ್ಚುಲಿ ಮೆಬಿಲಿನೂ ಚೆನ್ನಾಗಿದೆ ಅಂತಂದರೆ, ಲಾರಿಯಲ್ಲೂ ಚೆನ್ನಾಗಿದೆ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮೆಬಿಲಿನ್ ಟ್ರೈ ಮಾಡಿದೆ ನಾನು ಕಾಲೇಜ್ ಟೈಮ್ಸಲ್ಲೆಲ್ಲ, ನಾನು ಮೆಬಿಲಿನೇ ಜಾಸ್ತಿ ಯೂಸ್ ಮಾಡ್ತೀನಿ. ಮೆಬಿಲಿನ್ ಚೆನ್ನಾಗಿದೆ, ಬಟ್ ನಾನು ತೊಗೊಂಡಿಲ್ಲ. ನಾನು ಐ ಆಮ್ ಅಡಿಕ್ಟೆಡ್ ಟು ವೆಬ್ಸೈಟ್ ಆ್ಯಂಡ್ ನೈಕಾ ಲಿಪ್ಸ್ಟಿಕ್ ರೆಕಮೆಂಡೇಷನ್ ವಿಡಿಯೋ ಆಗಿತ್ತು. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.